ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ ಈ ವಾರದ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೊದಲಿಗೆ ಈ ಒಂದು ಗುರು ವಕ್ರ ಮಿಥುನದಲ್ಲಿ, ಕೇತು ಸಿಂಹದಲ್ಲಿ, ಕುಜ ಚಂದ್ರ ಮಕರದಲ್ಲಿ ಕೂತಿದ್ದಾರೆ, ಬುಧ ರಾಹು ಶುಕ್ರ ಸೂರ್ಯ ಕುಂಭದಲ್ಲಿ ಕೂತಿದ್ದಾರೆ, ಶನಿ ಮೀನದಲ್ಲಿ ಕೂತಿದ್ದಾರೆ. ಮೇಷರಾಶಿ ದಗ 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 ಅಂತಿರ್ತೀರಿ. ಎಚ್ಚರಿಕೆ, ಗುರುಬಲ ಇಲ್ಲ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಕುಳಿತಿದ್ದಾನೆ. ಅದು ಶುಕ್ರನ್ ಸಾರದಲ್ಲಿ ಕೂತಿದ್ದಾನೆ. ಶುಕ್ರ ಪ್ರಬಲವಾಗಿ ಕೂತಿದ್ದಾನೆ ಅಂದ್ರೆ ನಿಮ್ಮ ಎದುರಾಳಿಗಳ ಬಲ ಜಾಸ್ತಿ. ಇಟ್ಸ್ ವೆರಿ ಗುಡ್ ಫಾರ್ ಡಿಫೆನ್ಸ್ ಪೀಪಲ್. ಡಿಫೆನ್ಸ್ ಅಲ್ಲಿ ಇರತಕ್ಕಂಥವರಿಗೆ ಅತ್ಯದ್ಭುತವಾಗಿರತಕ್ಕಂಥ ಒಂದು ದಿನ, ವಾರವಾಗಿರುತ್ತೆ. ಈ ಮಿಲಿಟರಿ, ಪೊಲೀಸು, ಡಿಫೆನ್ಸು, ಜುಡಿಷಿಯಲು, ಲೋಕಾಯುಕ್ತ, ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಪವರ್ಫುಲ್ ಉದ್ಯೋಗಗಳಲ್ಲಿ ಇರತಕ್ಕಂಥವರಿಗೆ ಬ್ಯೂಟಿಫುಲ್ ಆಗಿರುತ್ತೆ. ಆದರೆ ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಗುರು ವಕ್ರ ಇದ್ದು ಶನಿ 12ನೇ ಮನೆ, ಜೈಲಿನಂತೆ ಬದುಕು. ಜಾಗ್ರತೆ. ಏನೋ ಮೋಸ ಮಾಡಿದ್ರಿ, ಕಿತ್ಕೊಂಡಿದ್ರಿ, ಜನಗಳ ದುಡ್ಡು, ಪ್ರಜೆಗಳ ದುಡ್ಡು, ಸಾಮಾನ್ಯರ ದುಡ್ಡು, ಬಡವರ ದುಡ್ಡು, ಆ ಎಲ್ಲಿದ್ದರೂ ಕರ್ಮದೇವತೆ ವಾಪಸ್ ಬಂದು ಕೊಡ್ಲೇಬೇಕು. ಕರ್ಮದಿಂದ ತಪ್ಪಿಸ್ಕೊತೀವಿ ಅನ್ಕೊಂಡಿದ್ದೀರಾ ಮಕ್ಕಳೇ? ಕರ್ಮದಿಂದ ನೆನ್ಪಿಡಿ. ಇವತ್ತೊಂದು ಹೇಳ್ತಾನೆ ನೋಡಿ, ಮಹಾಶಿವರಾತ್ರಿಯ ರಹಸ್ಯಗಳು. ದೇವರ ಬಗ್ಗೆ ಕೆಲವರು ತುಂಬಾ ಅವಹೇಳನ ಮಾಡ್ತಾರೆ. ಕರ್ಮದ ಬಗ್ಗೆ ಅವಹೇಳನ ಮಾಡ್ತಾರೆ. ಮಾಡಿದ್ದುಣ್ಣು ಮಹಾರಾಯ, ಇದೊಂದೇ ಮಾತು ಸಾಕು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋಲ್ಲ. ನಮ್ಮ ಹಿರಿಯರು ಹೇಳೋದು ನೋಡಿ. ಒಬ್ಬ ದೊರೆ ಆಗ್ತಾರೆ, ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅಲ್ಲೊಬ್ಬರ ದೊರೆಯ ಹತ್ಯೆ ಆಗೋಗುತ್ತೆ. ಅವ್ರು ಎಲ್ಲೋ ಸನ್ಯಾಸ ದೀಕ್ಷೆ ತಗೊಳಕ್ ಹೋದ್ರೆ ಅವ್ರನ್ನ ಕರ್ಕೊಂಡು ಬಂದು ಪಟ್ಟಕ್ಕೆ ಏರಿಸ್ತಾರೆ. ಬೇಡ ಬಿಟ್ಬಿಡ್ರಪ್ಪ, ನಾನು ಸನ್ಯಾಸಿ ದೀಕ್ಷೆಯಲ್ಲಿ ಸಿದ್ಧತೆ ಮಾಡ್ಕೊಬಿಟ್ಟಿದ್ದೀನಿ ಅಂದ್ರೆ ಬಿಡೋದಿಲ್ಲ. ಕಡೆಗೆ ಅವರದೊಂದು ರಾಜ್ಯಪಾಲನ ಅಲ್ಲೊಂದಿರುತ್ತೆ. ವಿಚಕ್ಷಣ ಬುದ್ಧಿ, ಒಂದು 30-40 ವರ್ಷ ಅನುಭವ ಇರತಕ್ಕಂಥ ವ್ಯಕ್ತಿ ತುಂಬಾ ಚೆನ್ನಾಗಿ ಆಳ್ವಿಕೆ ಮಾಡ್ತಾರೆ. ಇವತ್ತೇನಾದರೂ ವಿದೇಶಿ ಸಂಸ್ಥೆಗಳು, ಕಂಪನಿಗಳು ಬಂದು ಭಾರತದಲ್ಲಿ ಬಂದು ಇಷ್ಟು ದೊಡ್ಡ ಕಂಪನಿಗಳನ್ನ ಕಟ್ಟಿದೆ, ಬಂದಿದ್ದಾವೆ ಅನ್ನೋದ್ರೆ ಅದಕ್ಕೆ ಮೂಲ ವಿರಾಟ್ ಸ್ವರೂಪ ಮಿಸ್ಟರ್ PV ನರಸಿಂಹರಾವ್ ನೋಡಿ. ಆದ್ರೆ ಅಲ್ಲೊಂದು ಆಂತರಿಕವಾಗಿ ಏನೋ ನಡೆಯುತ್ತೆ ಬಿಡಿ. ಅವರು ಪದಚ್ಯುತಿ, ಸರಿ. ಅವರ ಸಾವಾಗುತ್ತೆ. ಒಬ್ಬ ಭೂತಪೂರ್ವ ಪ್ರಧಾನಿ, ಮಾಜಿ ಪ್ರಧಾನಿ, ಅವರನ್ನ ನೀವು ನಂಬೋಲ್ಲ, ಡೆಲ್ಲಿಲಿ ಇಟ್ಕೊಳ್ಳೋಕ್ ಬಿಡಲ್ಲ ಅವ್ರ ಶರೀರನ. ಆಗ ಓಡ್ ಬರ್ತಾರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವತ್ತು ಓಡ್ ಬರ್ತಾರೆ. ಅವತ್ತು ಆಂಧ್ರ ತೆಲಂಗಾಣ ವಿಭಾಗ ಆಗಿರೋಲ್ಲ. ಒಬ್ರು ಓಡ್ ಬರ್ತಾರೆ, YS ರಾಜಶೇಖರ ರೆಡ್ಡಿ. ಅವ್ರ ಮನೆಯವ್ರ ಮೇಲೆ ಅವ್ರ ಮೂಲಕ ಒತ್ತಡಗಳು ಬರ್ತವೆ. ಇಲ್ಲ ಆಗೋದಿಲ್ಲ, ನಮ್ಮೂರಲ್ಲಿ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಅಲ್ಲೇ ಆಗ್ಬೇಕು ಅಂತ. ಅವತ್ತೊಂದಿತ್ತು ಪ್ರಧಾನಿಗಳಿಗೆ ಅಲ್ಲೊಂದು ಶಕ್ತಿ ಘಾಟು, ಇನ್ನೊಂದು ಅಂತ ಅಲ್ಲೊಂದು ವ್ಯವಸ್ಥೆ ನೆನಪಿನಲ್ಲಿ ಇರಬೇಕು ಅಂತ. ಒಪ್ಪದೆ ಒತ್ತಡ ಹಾಕಿ ತಗೋಬಂದು ಯಾರೂ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಇಂದ ಹಿಡಿದು ಸ್ಟೇಟ್ ಮಿನಿಸ್ಟರ್ ಇಂದ ಹಿಡಿದು ಯಾರು ಇಲ್ಲ, ಕಾಟಾಚಾರಕ್ಕೆ 1-2-3 ಕುಟುಂಬಸ್ಥರಿಗೂ ಕೂಡ ಏನೇನೋ ಪ್ರೆಷರ್ ಹಾಕಿ ಕಾರ್ಯ ಮುಗಿಸ್ಬಿಡ್ತಾರೆ. ಪಕ್ಷದ ಒಂದು ಭವನದ ಹತ್ರನೂ ಕರ್ಕೊಂಡು ಹೋಗಲ್ಲ, ಒಳಗಡೆನೂ ಬಿಟ್ಕೊಳ್ಳಲ್ಲ. ಅಷ್ಟು ಕೇವಲವಾಗಿ ನಡೆಸ್ಕೋತಾರೆ. ಪಕ್ಷಕ್ಕಾಗಿ ದುಡಿದವರು ಎಲ್ಲೋ ಒಂದು ರಾಜಕೀಯ ಲೆಕ್ಕಾಚಾರ, ವ್ಯವಹಾರ ಲೆಕ್ಕಾಚಾರ, ಇನ್ನೊಂದರಲ್ಲಿ ಅವರು ಸ್ವಲ್ಪ ಹಿಂದೆ ಬಿದ್ರು ಅಂತ ಅಷ್ಟೇ. ಅವ್ರು ಸರಿ ತಪ್ಪು ನಮಗ್ ಗೊತ್ತಿಲ್ಲ, ಒಪ್ಪಲ್ಲ. ಅಲ್ಲಿ ತಗೊಂಡೋಗಿ ದಫನ್ ಮಾಡ್ತಾರೆ, ಬೆಂಕಿ ಹಚ್ತಾರೆ, ಬಂದ್ಬಿಡ್ತಾರೆ. ಒತ್ತಡ ಹಾಕಿ ಕಳಿಸ್ಬಿಡ್ತಾರೆ, ಇಲ್ಲಿ ಇರಬಾರ್ದು. ಸೊ ಬೆಂಕಿ ಇಟ್ಟ ಮೇಲೆ ಅಷ್ಟೇ, ಯಾರು ಇಲ್ಲ. ಜೋರು ಮಳೆ ಬರುತ್ತೆ. PV ನರಸಿಂಹರಾವ್ದು ಸಡನ್ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ನಾಯಿಗಳು ಹರಿದು ತಿಂದಿದ್ದಾವೆ ದೇಹವನ್ನ. ನೋಡಿ, ಎಂಥ ದೊಡ್ಡ ವ್ಯಕ್ತಿ, ಹೇಗೆ ಬದುಕಿದ ವ್ಯಕ್ತಿ, ಹೇಗೆ ನಡಿಬೇಕಾಗಿತ್ತು.
ಸರಿ ಆಯ್ತು ಬಿಡಿ, ಕರ್ಮ ಏನ್ ಮಾಡಿದ್ರು. ಸನ್ಯಾಸಿ ಆಗಬೇಕಾದವ್ರಿಗೆ ಯಾಕೆ ಅಧಿಕಾರಕ್ಕೆ ಹೋಗ್ಬೇಕಿತ್ತು ನೋಡಿ, ದಟ್ ಇಸ್ ರಿಟರ್ನ್ಸ್. ಅವ್ರು ಸನ್ಯಾಸಿ ದೀಕ್ಷೆ ತಗೋಬಿಟ್ಟಿದ್ರು ಮಕ್ಳಿಗೆ ಅದಕ್ಕೊಂದು ನಿಯಮಗಳಿರ್ತವೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ. ಅಲ್ಲ ಕಣೋ, ಜ್ಞಾನ ಮೋಕ್ಷ ಕೊಡುವಂತ ಸ್ಥಾಯಿ ಕರ್ಕೊಂಡು ಬಂದಿದ್ದೀನಿ. ಇನ್ನೂ ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ದೇವ್ರು ನಮ್ಗೊಂದು ಪರೀಕ್ಷೆ ಇಡ್ತಾನೆ. ನೋಡೋಣ ಇವನು ಬದಲಾಗ್ತಾನ ನನ್ನ ಮೇಲೆಯ ಅಧಿಕಾರದ ಮೇಲೆ. ಅದು ಮಾಡಿದ ಒಂದೇ ಒಂದು ತಪ್ಪಿಗೆ ಅಂಥದ್ದೊಬ್ಬ ದೊಡ್ಡ ಪಂಡಿತ, ತುಂಬಾ ದೊಡ್ಡ ಪಂಡಿತ, ನೀತಿವಂತ, ನಾವು ಹೇಳಬಾರ್ದು ಅವ್ರು ಮಾಡಿರೋ ಸಾಧನೆಗಳ ಬಗ್ಗೆ. ಅನ್ ಅಮೇಝಿಂಗ್ ಪರ್ಸನ್. ಬಟ್ ಭಗವಂತ ಕೊಟ್ಟ ಶಿಕ್ಷೆ ಒಪ್ಕೊಳ್ಳೋಣ. ಬಟ್ ಇದ್ರ ಹಿಂದ್ಗಡೆ ಕೆಲವೊಂದು ನಡೆಯುತ್ತೆ. ಅದರ ಪ್ರಮುಖ ಪಾತ್ರಧಾರಿ ಆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ರಾಜಶೇಖರ ರೆಡ್ಡಿ. ಕರ್ಮ ರಿಟರ್ನ್ಸ್. ರಾಜಶೇಖರ ರೆಡ್ಡಿ ಅವರು ಕೂಡ ತಿರ್ಕೋತಾರೆ. ಅಂತಿಂತ ಸಾವು, ಅದು ಕರ್ಮ ರಿಟರ್ನ್ಸ್. ಆ ಬಾಡಿ, ಸಿಕ್ಕ ಸ್ಥಿತಿ, ಗತಿ, ಕ್ರೂರ ಮೃಗಗಳು, ಒಂದು ನಲ್ಲಮಲ್ಲ ಫಾರೆಸ್ಟು, ಇನ್ನೊಂದು ಅಂತ ಮಾತಾಡ್ತೀವಲ್ವಾ. ಕರ್ಮದಿಂದ ತಪ್ಪಿಸ್ಕೊಬಿಡ್ತೀವಿ. ಒಬ್ಬ ನಾಯಕನಿಗೆ, ನಮ್ಮೂರಿನ ನಾಯಕನಿಗೆ ನಡಿಬೇಕಾದಂಥದ್ದು ರಾಜಕೀಯ ತಂತ್ರಗಾರಿಕೆ ಇವ್ರು ಮಾಡಿದ್ರೆ, ಭಗವಂತನ ತಂತ್ರಗಾರಿಕೆ ಬೇರೆ ಏನಿರುತ್ತೆ ಯೋಚನೆ ಮಾಡಿ ನೋಡಿ. ನಮ್ ಲೆಕ್ಕಾಚಾರ ಅದಕ್ಕೆ ಹೇಳ್ತಿರ್ತಾನೆ ಮಕ್ಕಳ, ಯಾರನ್ನಾದರೂ ನಂಬಬೇಡಿ ಅಂತ ಹೇಳ್ತಿರ್ತಾನೆ. ನೀವು ನಂಬಬೇಕಾಗಿರುವುದು ಭಗವಂತನನ್ನೊಬ್ಬನನ್ನೇ. ಮನುಷ್ಯರುಗಳನ್ನ ನಂಬಲೇಬೇಡಿ ಅನ್ನತಕ್ಕಂತೆ. ಯಾವ ಕ್ಷಣದಲ್ಲಿ ನಾವು ವಿಚಕ್ಷಣ ಕಳ್ಕೋತೇವೋ, ವಿಕಾರಗಳಾಗ್ಬಿಡ್ತೇವೋ, ಯಾವ ಇದರಲ್ಲಿ ವಿಕಾರ ಬುದ್ಧಿ ಬಂದ್ಬಿಡುತ್ತೋ, ಕೃತ್ರಿಮತೆ ಬಂದ್ಬಿಡುತ್ತೋ, ದ್ರೋಹ ಬುದ್ಧಿ ಬಂದ್ಬಿಡುತ್ತೋ, ನನ್ನನ್ನು ಸೇರಿಸಿ ಇದೇ ಸತ್ಯ. ಯಾರು ಶುದ್ಧ ಅಂತೀವೋ ಅದು ಭಗವಂತನೊಬ್ಬನೇ. ಭಗವಂತನನ್ನು ನಂಬಿಕೊಂಡಿದ್ದವನು ಚರಿತ್ರೆಯಲ್ಲಿ ಕೆಟ್ಟ ಇತಿಹಾಸ ಇಲ್ಲ. ಮನುಷ್ಯನನ್ನು ನಂಬಿಕೊಂಡು ಬದುಕಿದವನು ಚೆನ್ನಾಗಿ ಬದುಕಿದ ಇತಿಹಾಸ ಇಲ್ಲ. ಈ ಶಿವರಾತ್ರಿಯಿಂದ ಬರೆದಿಟ್ಟು ಪೆದ್ದುಗಳು ನೀವು. ಇವ್ರು ಯಾರೋ ಬರ್ತಾರೆ, ಅವ್ರು ಯಾರೋ ಉದ್ಧಾರಕ ಮಾಡ್ತಾರೆ, ಈ ನಾಯಕ ಯಾರೋ ಮಾಡ್ತಾರೆ, ಆ ನಾಯಕ ಯಾರೋ ಮಾಡ್ತಾರೆ. ರಾಮಚಂದ್ರ, ನೀವು ತಗೊಳ್ಳೋ ಒಂದು ಟೂತ್ ಪೇಸ್ಟ್ ಅಲ್ಲಿ ಏನೇನಿದೆ ಗೊತ್ತಾ? ಯಾರಾದ್ರೂ ಬ್ಯಾನ್ ಮಾಡಿದಾರ? ನೀವು ಬಳಸ್ತಿರೋ ಒಂದು ಸೋಪು ಎಂತೆಂತ ಕೆಮಿಕಲ್ ಇದೆ ಗೊತ್ತಾ? ನಂಬರ್ 1 ಸೋಪ್ ಅಂತ ಸಂತೂರು, ಲಕ್ಷ್ಮಿ ಇವೆಲ್ಲ ಹೇಳ್ತಾರಲ್ಲ, ನಿಜವಾಗ್ಲೂ ಕಾಮನ್ ಮ್ಯಾನ್ ಬಳಸೋ ಸೋಪ್ ಅಂತ ಹೋಗಿ ಚೆಕ್ ಮಾಡಿ. ಯಾರು ಬ್ಯಾನ್ ಮಾಡ್ತಿಲ್ಲ ಅದನ್ನ, ಯಾರು ಬ್ಯಾನ್ ಮಾಡ್ತಿಲ್ಲ. ಇದೇ ಸತ್ಯ. ಲೈಫ್ ಬಾಯ್ ಅಂತಿರಲ್ವಾ, ಸಂತೂರ್ ಅಂತಿರಲ್ವಾ, ಲಕ್ಸ್ ಸೋಪ್ ಅಂತಿರಲ್ವಾ. ನೀವು ಗಮನಿಸಿ, ಇವತ್ತು ನಿಮ್ಮ ಸ್ಕಿನ್ಗಳಿಗೆ ಡ್ಯಾಮೇಜ್ ನ ಮೊದಲ ಕಾರಣ ಈ ಸೋಪ್ಗಳು. ನಿಮ್ಮ ಹಲ್ಲುಗಳ ಬಹುದೊಡ್ಡ ಪೆಟ್ಟು ಈ ಪೇಸ್ಟ್ಗಳು. ಈ ತರದ್ ಎಷ್ಟೋ ನಡೀತಿದೆ. ಅಲ್ಲಿ ಎಲ್ಲಿಯೂ ಇಚ್ಛಾಶಕ್ತಿ ಇಲ್ಲ, ರಾಜಕೀಯ ಸಂಕಲ್ಪವಿಲ್ಲ. ಏನ್ ಹೇಳ್ತೀರಿ? ಕರ್ಮ ರಿಟರ್ನ್ಸ್ ಅಷ್ಟೇ. ಇದನ್ನ ಅರ್ಥ ಮಾಡ್ಕೋತೀರಿ ಅಂತಾನೆ ಅನ್ಕೋತೇನೆ. ಸೊ ಮೇಷರಾಶಿ ಈ ವಾರ ಅಂತ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವ್ರಿಗೆ ವಿಶೇಷ. ಬಟ್ ಮೋಸ ಮಾಡಿದವರಿಗೆ ಶಿವ ಎಚ್ಚರಿಕೆ. ವೃಷಭ ರಾಶಿ. ವಾವ್, ಕೇಂದ್ರ ಸ್ಥಾನದಲ್ಲಿ ನಿಮಗೆ ಗುರುದೃಷ್ಟಿ ಬೇರೆ ಇರತಕ್ಕಂಥದ್ದು ಬ್ಯೂಟಿಫುಲ್ ಆಗಿದೆ. ಬಂಗಾರ ಬೆಳ್ಳಿ ಟ್ರೇಡಿಂಗ್ ಅಲ್ಲಿರೋರು, ಬಂಗಾರ ಬೆಳ್ಳಿ ಟ್ರೇಡಿಂಗ್ ಅಲ್ಲಿರೋರು, ಫೈನಾನ್ಸ್ ಅಲ್ಲಿ ಇದ್ದೀರಿ. ಆಮೇಲೆ ದೈವಿಕ ಅದೈವಿಕ ಅಂತ ವೃತ್ತಿಗಳಿದ್ದಾವೆ. ದೈವಿಕ ಅಂದ್ರೆ ಇನ್ನೊಬ್ಬರನ್ನ ನ್ಯಾಯಬದ್ಧ ಸಂಪಾದನೆ, ನ್ಯಾಯಬದ್ಧ ಲಾಭ. ಒಂದು ಬಾಳೆಹಣ್ಣು ನಾನು ಒಂದು 10 ರೂಪಾಯಿಗೆ ತಂದಿದ್ದೇನೆ, ಒಂದು 2-3 ರೂಪಾಯಿಗೆ ಸೇರಿಸಿ, ವಿಷ ಅಲ್ಲ ಅದು, ಶುದ್ಧವಾಗಿರೋದು ಮಾಡ್ತಿದ್ದೇನೆ. ಜೇನು ತಗೊಬಂದಿದ್ದಾನೆ, ಒಂದು 100 ರೂಪಾಯಿ, ನಾನು ಇನ್ನೊಂದು 20 ರೂಪಾಯಿ ಸೇರಿಸಿ ಮಾಡ್ತಿದ್ದಾನೆ. ಹಾಲು ಶುದ್ಧವಾಗಿ ತಗೊಬಂದಿದ್ದಾನೆ, ಅದನ್ನ ಇನ್ನೊಂದು ಚೂರು ನನ್ನ ಲಾಭ 10%, 20% ಅಲ್ಲ. ವಿಷವನ್ನಾದರೂ ಅದೈವಿಕ ಅನ್ನತಕ್ಕಂಥದ್ದು ಅದೇ. ಅಧಾರ್ಮಿಕ ವ್ಯಾಪಾರ, ಅನೈತಿಕ, ನೈತಿಕ ಅಂತೀವಲ್ವಾ. ಸೊ ಅಂತ ವ್ಯಾಪಾರ ವ್ಯವಹಾರದಲ್ಲಿರತಕ್ಕಂಥವರಿಗೂ ಲಾಭವೇ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ ಮಕ್ಕಳ, ಅಂದ್ರೆ ಈ ಜೂಜು, ಈ ಸಟ್ಟ, ಬೆಟ್ಟಿಂಗು, ಈಗೇನೋ ನೋಡಿ ರೇಸ್ ಕೋರ್ಸ್ನಲ್ಲೆಲ್ಲ ಕುಣಿಗಲ್ ಹತ್ರ ತಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿ. ಬೇಕಾ ರೇಸು? ಯಾರು ಉದ್ಧಾರಕ ಆಗಿದ್ದಾರೆ? ಗೌರ್ಮೆಂಟ್ಗೆ ಹೆಂಗ್ ಬೇಕಾದ್ರೂ ದುಡ್ಡು ಬಂದ್ರೆ ಸಾಕ? ಇದು ಅಗಲ್ದು ರೋಡೆ ಅಲ್ವಾ? ನಾವ್ ಯಾರಾದ್ರೂ ಮನೆಯಲ್ಲಿ ಕುತ್ಕೊಂಡು ಬೆಟ್ಟಿಂಗ್ ಆಡ್ತಿದ್ರೆ ಬಂದು ರೈಡ್ ಮಾಡ್ತೀರಿ. ಡೈರೆಕ್ಟ್ ಆಗಿ ಇದನ್ನ ಬೆಟ್ಟಿಂಗ್ ಮಾಡ್ತಿದ್ದೀರಿ, ಮಾಡಿಸ್ತಿದ್ದೀರಿ, ಪ್ರಚೋದನೆ ಇಟ್ಟಿದ್ದೀರಿ. ನೀವ್ ಹೇಳಿ,
ನಾವೇನೋ ಈಗ ಯುಗಾದಿ ಶಿವರಾತ್ರಿ ಜಾಗರಣೆ ಸುಮ್ಮನೆ ಕೂತ್ಕೊಂಡು ಏನೋ ಆಡ್ಕೊಳ್ಳೋಣ ಅಂತ ಹೇಳಿ ಏನೋ ಒಂದು 4 ಹಾಡು ಅದು ಇದು ಮಾಡ್ತಿರ್ತಾರೆ, 100,000 ಹಿಂಗೆ ಇಟ್ಕೊಂಡು. ಸರಿ, ಅದನ್ನ ಮಾತ್ರ ದೊಡ್ಡದಾಗ ಹಾಕಿ ಅದು ಇಲ್ಲಿ ನಡೀತಿರೋದು ಈ ರೇಸು ಸರಿಯಾ, ಧರ್ಮವಾ, ನ್ಯಾಯವಾ? ಎಲ್ಲಿದೆ ಮಕ್ಕಳೇ, ಎಲ್ಲಿದೆ? ಧರ್ಮವೂ ಇಲ್ಲ, ನ್ಯಾಯವೂ ಇಲ್ಲ. ದೈವಿಕ ಅದೈವಿಕ. ದೈವಿಕ ದೇವಸ್ಥಾನ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ಇಂತಹ ವೃತ್ತಿಯಲ್ಲಿರ್ತಕ್ಕಂಥವರಿಗೂ ಕೂಡ ವೃಷಭ. ಹಾಗೆಯೇ ವಿಪರೀತ ಲಾಭದ ಮೋಜಿಗೆ ಬಿದ್ದಿರತಕ್ಕಂಥ ವ್ಯವಹಾರದಲ್ಲಿರ್ತಕ್ಕಂಥವರಿಗೂ ಅನುಕೂಲವೇ. ಬಟ್ ನೀವು ಎಲ್ಲದರಿಂದಲೂ ತಪ್ಪಿಸ್ಕೋಬಹುದು, ಭಗವಂತನ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಕಾಲಕ್ಕೆ ಇನ್ನೊಂದು ಹೆಸರು ಏನು ಗೊತ್ತಾ? ಶಿವಯ್ಯ. ಕಾಲವೇ ಆತನ ಕಂಟ್ರೋಲ್ ಅಲ್ಲಿ ಇರ್ತಕ್ಕಂಥದ್ದು. ಕಾಲ, ನಮಗೆಲ್ಲ ಕಾಲ ಆಗೋಗುತ್ತೆ, ಎಲ್ಲದಕ್ಕೂ ಕಾಲ ಇದೆ. ದೇರ್ ಇಸ್ ಅನ್ ಎಂಡ್ ಫಾರ್ ಎವ್ರಿಥಿಂಗ್. ಎಂಡೇ ಇಲ್ಲ ಅನ್ನುವುದು ಶಿವಯ್ಯ ಮಾತ್ರವೇ. ಆತನಿಗೆ ಇನ್ನೊಂದು ಹೆಸರೇ ಕಾಲ. ಅದರಿಂದ ಜಾಗ್ರತೆ ಮಕ್ಕಳೇ. ಬರೋದು ಬಂದಿದ್ದೇವೆ, ನಮಗೆ ಮಾತ್ರ ಭಗವಂತ ಪಾಪ ಪುಣ್ಯ ಎರಡೂ ಮಾಡೋ ಸಂಕಲ್ಪ ಕೊಟ್ಟೆ. ಸ್ವಲ್ಪ ಪುಣ್ಯ ಜಾಸ್ತಿ ಮಾಡೋಣ, ನಮ್ಮ ಸಂಕಲ್ಪ ಜಾಸ್ತಿ ಮಾಡೋಣ, ಎಚ್ಚರಿಕೆ ಅಂತ ಹೇಳ್ತಾ ಮಿಥುನ ರಾಶಿ 3ಕ್ಕಿದೆ. ಅದು ಕಳಿಲಿ. ಅಟ್ಲೀಸ್ಟ್ ಮಾರ್ಚ್ ಒಂದು 23-24ನೇ ತಾರೀಕು ಕಳೆದ ಮೇಲೆ ಮದುವೆ ಆಗ್ಲಿಕ್ಕೆ ಟ್ರೈ ಮಾಡಿ. ಈ ಗ್ರಹಣದ ಹಿಂದೆ ಮುಂದೆ ಒಂದು 40-45 ದಿನ ಹಿಂದೆ, 40-45 ದಿನದ ಮುಂದೆ ಸ್ವಲ್ಪ ಎಚ್ಚರಿಕೆ. ನಮ್ಮ ರಾಜ್ಯ ಸರ್ಕಾರದಲ್ಲೊಂದು ವಿಪರೀತ ಅನಾಹುತಗಳ ಸಂಕೋಲೆ, ಅಲ್ಲೊಂದು ಗ್ರಹಣ ಛಾಯೆ ನಡೆಯತಕ್ಕಂಥದ್ದಾಗುತ್ತೆ. ಅಲ್ಲೊಂದು ಗ್ರಹಣ ಛಾಯೆ ಉಂಟು, ಅಧಿಕಾರಕ್ಕೋಸ್ಕರನೋ ಇನ್ನೊಂದು ಅಲ್ಲೊಂದು ಭೂಕಂಪವನ್ನ ಸೂಚಿಸ್ತಿದೆ. ಸೊ ಅದರಿಂದ ದೊರೆಗೆ ಅಲ್ಲೊಂದು ಭೂಕಂಪ, ಇನ್ನೊಂದು ಆ ಮಟ್ಟದ ವ್ಯಕ್ತಿಗಳಿಗೆ, ಇನ್ನು ಸಾಮಾನ್ಯರಿಗೆ ಹೇಗೆ. ಸೊ ಅದರಿಂದ ಮಿಥುನ ರಾಶಿಯವರ ಮನೆಯಲ್ಲಿ ಸ್ವಲ್ಪ ಶುಭ ಕಾರ್ಯಗಳುಂಟು, ನೋಡ್ಕೊಂಡು ಮಾಡಿ. ಗುರು ಬೇರೆ ವಕ್ರ, ಮಾರ್ಚ್ 11ಕ್ಕೆ ವಕ್ರ ಬಿಡ್ತಾನೆ, ಬಟ್ ಒಂಟಿ ಗುರು ಆಗ್ತಾನೆ. ಜನ್ಮರಾಮ ವನವಾಸ ರಾಮ, ಕಾರಕ ಭಾವನಾಸ್ತಿ. ಗುರು ಇರೋ ಮನೇನ ಒಂಥರ ತಳಮಳ ಮಾಡಿಸ್ತಕ್ಕಂಥದ್ದು ಮಾಡಿಸ್ಬಿಡ್ತಾನೆ. ಎಚ್ಚರಿಕೆ, ದುಡುಕಬೇಡಿ. ಮ್ಯಾರೇಜ್ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಗೋಲ್ಡ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕನ್ಸಲ್ಟೆಂಟ್, ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಭಾವದ ಒಂದು ವಾರ. ಇನ್ನು ಕರ್ಕಾಟಕ ರಾಶಿಗೆ ವಿಶೇಷವಾಗಿ ಕುಜ ಉಚ್ಚಂಗತನಾಗಿ ಅದ್ಭುತವಾಗಿದ್ದಾನೆ, ಫ್ಯಾಂಟಾಸ್ಟಿಕ್. ಶನಿ ಭಾಗ್ಯದಲ್ಲಿದ್ದಾನೆ, ಗುರು 12, ಬಟ್ ಅಷ್ಟಮದಲ್ಲಿ ಅಲ್ಲೊಂದು ಚತುರ್ಗ್ರಹಗಳ ಸಂಗಮ ಇದೆ. ದಟ್ ಇಸ್ ನಾಟ್ ಗುಡ್. ದುಷ್ಟ ಸ್ಥಾನದಲ್ಲಿ ದುಷ್ಟಗ್ರಹಗಳಿರಬೇಕು, ನಿಜವೇ. ವಿಪರೀತ ಬಾಧೆನೂ ಕೊಡುತ್ತಿದೆ. ಹೆಂಗೆ ಗೊತ್ತಾ? ಬಾಕ್ಸಿಂಗ್ ರಿಂಗ್ಗೆ ಹೋಗ್ಬಿಟ್ಟು ಗೆದ್ವಿ, ಚೆನ್ನಾಗಿ ಬಡಿಸ್ಕೊಂಡು ಬಂದಿರ್ತೀವಿ, ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ, ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ, ಗೆದ್ದಿದ್ದೀವಿ ಅನ್ನೋ ತರ ಹಂಗಿರುತ್ತೆ. ಯಾರೋ ತಲೆ ಕೆಡಿಸ್ತಾರೆ, ದಿಢೀರ್ ದುಡ್ಡು, ದಿಢೀರ್ ಲಾಭ, ಗೊತ್ತಿಲ್ಲದ ವ್ಯವಹಾರ, ಅಷ್ಟಮ ಸ್ಥಾನ, ಗುಪ್ತ ಸ್ಥಾನ, ರಂಧ್ರಸ್ಥಾನ, ಮಾಯಾಸ್ಥಾನ, ಮೋಹಸ್ಥಾನ. ನೋಡಿ, ಮೊನ್ನೆ ಯಾರೋ ಎಲ್ಲೋ ಮದುವೆ ಹೋದು ಒಂದು ಹೆಣ್ಮಗು ಕಾಣೆ ಆಗ್ಬಿಟ್ಟಿದಾರಂತ, ಹುಡುಕೊಂಡು ಬಂದ್ರೆ ಇನ್ಯಾರ್ದೋ ಮನೇಲಿ. ಅದೊಂಥರ ಹೇಳಲಾರದ ಅವಮಾನ, ಸಂಕಟಗಳು, ಅಪಮಾನಗಳು. ಏನೋ ಇದು ಎಲ್ಲಿಗೆ ಬಂದ್ಬಿಟ್ಟಿದೆ ಈ ಆಲೋಚನೆಗಳ ಪರಮಾವಧಿ. ಯಾರದೋ ಪ್ರಚೋದನೆ, ವಿಕಾರ ಪ್ರಚೋದನೆ, ಅನೀತಿ ಪ್ರಚೋದನೆ, ಈ ರೀತಿ. ಸ್ವಲ್ಪ ಹುಷಾರಾಗಿರಿ ಕರ್ಕಾಟಕ ರಾಶಿ. ಈ ತರದ ಯಾವುದೋ ಬಂಧ ಸಂಬಂಧ ವ್ಯವಹಾರ, ಶಾರ್ಟ್ಕಟ್ ಮನಿ, ಶಾರ್ಟ್ಕಟ್ ಹೆಸರು, ಯಾರೋ ಇನ್ನೊಂದು 5,000 ರೂಪಾಯಿ ಜಾಸ್ತಿ ಕೊಡ್ತೀನಿ, ನಿಮ್ ಟ್ರೇಡ್ ಸೀಕ್ರೆಟ್ ಹೇಳ್ಬಿಡಿ, ಬಿಸ್ನೆಸ್ ಸೀಕ್ರೆಟ್ಸ್ ಹೇಳ್ಬಿಡಿ, ಈ ತರದ್ ಏನೋ ಒಂದು ಪ್ರಚೋದನೆ ಬರುತ್ತೆ. ಬೇಡ. ಸಣ್ಣ ಏನೋ ಒಂದು ಅಲ್ಪ ಆಸೆಗೋಸ್ಕರ ಒಂದು ಎಡವಟ್ಟುಗಳು ಇರತಕ್ಕಂಥದ್ದು ಒಂದು ಭಾವ ಇರುತ್ತೆ. ವಿಪರೀತ ಸ್ವಲ್ಪ ಖರ್ಚು. ಬಟ್ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಿ, ಇಂಜಿನಿಯರಿಂಗ್ ಅಲ್ಲಿ ಇದ್ದೀರಿ, ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೀರಿ, ಸ್ಟೀಲ್ ವ್ಯಾಪಾರ, ಸಿಮೆಂಟ್ ವ್ಯಾಪಾರ, ಇಟ್ಟಿಗೆ ವ್ಯಾಪಾರ, ಪ್ಲಂಬರು, ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್, ಇಂತಹ ಒಂದು ವ್ಯಾಪಾರ ಉದ್ಯೋಗ ವ್ಯವಹಾರಗಳಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ವಾರ ಅದ್ಭುತವಾದಂಥ ವಾರ. ಈ ಒಂದು ಸಿಂಹ ರಾಶಿಗೆ ಈ ವಾರ ನೋಡೋಣ ಬನ್ನಿ. ಸೂರ್ಯ ಗ್ರಹಣ ಮಸ್ತ, ಕೇರ್ಫುಲ್ ಆಗಿರಿ, ದುಡುಕ್ಬೇಡಿ. ಕೆಲವು ವ್ಯವಹಾರಗಳು
ದಿಢೀರ್ ನಿರ್ಧಾರಗಳು ಸ್ವಲ್ಪ ಕನ್ಫ್ಯೂಷನ್ ಮಾಡುತ್ತೆ. ಯಾಕೆಂದ್ರೆ ಕೇತು ಶುಕ್ರನ್ ಸಾರದಲ್ಲಿದ್ದಾನೆ, ಜಾಗ್ರತೆ. ಸೊ ಅಲ್ಲೊಂದು ತಳಮಳಗಳು. ಭೂಮಿಕಾರಕ ಸೂಪರ್ 100%. ಸಿಂಹ ಲಗ್ನ, ಸಿಂಹ ರಾಶಿಯವ್ರು ಏನಾದ್ರು ಲ್ಯಾಂಡ್ ಡೆವಲಪ್ಮೆಂಟ್, ಲ್ಯಾಂಡ್ ತಗೊಳ್ಳೋದು, ಜಾಗ ತಗೊಳ್ಳೋದು, ಭೂಮಿ ತಗೊಳ್ಳೋದು, ಮನೆ ತಗೊಳ್ಳೋದು, ಈ ಥರದ್ರ ಮೇಲೆ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಿ, ಈ ರೋಡ್ ಪ್ರಾಜೆಕ್ಟ್ಸು, ದೊಡ್ಡ ದೊಡ್ಡ ಜಮೀನುಗಳ ಪ್ರಾಜೆಕ್ಟ್ಗಳ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಈ ಆಮೇಲೆ ಆಮದು ರಫ್ತು, ಆಮೇಲೆ ವೈನ್ ಬಿಸ್ನೆಸ್, ಲೀಗಲ್, ಅಡ್ಮಿನಿಸ್ಟ್ರೇಷನ್, ಇಂಥ ಒಂದು ವ್ಯವಹಾರ ಉದ್ಯೋಗಗಳಲ್ಲಿದ್ದೀರಿ. ಅತ್ಯದ್ಭುತ. ಸಪ್ತಮದಲ್ಲಿ ಅಷ್ಟು ಗ್ರಹಗಳು ಕಳತ್ರಕಾರಕನ ಶುಕ್ರನ್ ಜೊತೆ ಇದ್ರೆ ಕೆಲವರಿಗೆ ದಶಾಭುಕ್ತಿಗಳು ಇನ್ನೊಂದು ಗೊತ್ತಿಲ್ಲದೆಯೋ ಚೆನ್ನಾಗಿ ತಟ್ಟೆ ತುಂಬ ಪಾಯಸ ಇದೆ, ಪಕ್ಕದಲ್ಲಿರೋ ಇನ್ನೊಂದು ಯಾವುದೋ ಗಂಜಿ ನಿಮ್ಮನ್ನ ಸೆಳೆಯುತ್ತೆ, ಎಳೆಯುತ್ತೆ. ಎಚ್ಚರಿಕೆ. ಸಪ್ತಮದಲ್ಲಿ ಕಳತ್ರಕಾರಕ, ಬುದ್ಧಿ ಕೆಡಿಸೋ ಬುಧ. ಮನೆಯಲ್ಲಿ ಸಾವಿತ್ರಿ ಅಂತ ತಾಯಿ ಇದ್ರು ಕೂಡ, ಜೀವ ಇದ್ರು ಕೂಡ, ರಾಮನಂತ ವ್ಯಕ್ತಿ ಇದ್ರು ಕೂಡ ಎಲ್ಲೋ ಪ್ರಚೋದನೆ, ಬುದ್ಧಿ ಪ್ರಚೋದಯಾತ್, ನಮ್ಮ ವಿಕಾರ ಪ್ರಚೋದಯಾತ್. ಆಕಾರವಾಗೇ ಇರ್ತೇವೆ. ಯಾರೋ ಬಂದು ಹಣ್ಣು ಕೊಟ್ಟು ಗುರುಗಳೇ ಸೇವಿಸಿ ಅಂತ, ಯಾರೋ ಬಂದು ಪ್ರಸಾದ ಕೊಟ್ಟು ಸೇವಿಸಿ, ತಿಂತ ದಿನ ಏನು ಅನ್ಸುತ್ತೆ, 4ನೇ ದಿನಕ್ಕೆ ಅಯ್ಯೋ ಯಾರು ಪ್ರಸಾದ, ಪಾಪ ಅವತ್ತೇನೋ ಅವ್ರ ವಿಳೆದಲ್ಲೇ ಪ್ರಸಾದ ತಂದಿಲ್ವೇ, ತಾಂಬೂಲ ತರಲಿಲ್ವೇ, ಈ ಒಂದು ಆಪೇಕ್ಷೆಗೆ ಒಳಗಾಗಲು ಶುರುವಾಗಿ ಬಿಡುತ್ತೇವೆ. ಸಿಂಹ ಅದೊಂದು ಜಾಗರೂಕತೆ. ಒಂದ್ ಸ್ವಲ್ಪ ಜಾಗ ತಗೊಳ್ಳೋದು, ಭೂಮಿ ತಗೊಳ್ಳೋದು, ಮನೆ ತಗೊಳ್ಳೋದು, ವಾಹನ ಯೋಗ, ಹೊಸ ವಾಹನ ಯೋಗ ಇವೆಲ್ಲ ಇದೆ. ಸಿಕ್ಕಾಬಟ್ಟೆ ಅನಗತ್ಯ ಖರ್ಚುಗಳು ಮಾಡ್ಕೊಬಿಡ್ತೀರ, ಅದನ್ನ ನೋಡ್ಕೊಳ್ಳಿ. ವೈಸ್ಲಿ ಯು ಇನ್ವೆಸ್ಟೆಡ್, ಇದನ್ನ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ, ಲಕ್ಷ್ಮೀನಾರಾಯಣ ಯೋಗವೇ, ಆದರೆ ಬುಧ ಅಲ್ಲಿ ಬಂದು 6ನೇ ಮನೆಯಲ್ಲಿದ್ದಾನೆ, ಶುಕ್ರ ಕೂಡ 6ನೇ ಮನೆಯಲ್ಲಿದ್ದಾನೆ. ವಿಪರೀತ ಬುದ್ಧಿ, ವಿನಾಶ ಕಾಲಂ, ಏನೇನೋ ತಲೆ ಕೆಡಿಸುತ್ತೆ, ಏನೇನೋ ತಲೆಯಲ್ಲಿ ಹುಳ ಬಿಡುತ್ತೆ ಈ ವಾರ ನಿಮಗೆ. ಬುಧ ಹೋಗಿ ಕುಂಭದಲ್ಲಿ ಬೇರೆ ಕುಳಿತಿದ್ದಾನಲ್ವಾ, ನಿಮಗೂ ಕುಂಭಕ್ಕೂ ಆಗೋಲ್ಲ. ಕನ್ಯಾ ರಾಶಿಗೂ ಕುಂಭ ರಾಶಿಗೂ ಯಾವತ್ತೂ ಗೆಳತನ ಇಟ್ಕೋಬೇಡಿ, ಮಿತ್ರತ್ವ ಇಟ್ಕೋಬೇಡಿ, ಬಂಧುತ್ವ ಇಟ್ಕೋಬೇಡಿ, ಬಾಯಿ ಇಟ್ಕೊಳ್ಳಿ ಅಂತಾನೆ. ಇವತ್ತೆಲ್ಲ ನಾಳೆ ಬುಗ್ಗಂತ ಬುಗ್ಗು ಬಿಡೋದೆ ಅದು. ನೀವು ಬುಗ್ಗೋದೆ ಇದಾಗುತ್ತೆ, ಆಗೋದಿಲ್ಲ. ಅಲ್ಲೊಂದು ತಲೆ ಕೆಡಿಸ್ತಕ್ಕಂಥ ಬುದ್ಧಿ. ಸೊ ವೆರಿ ಕೇರ್ಫುಲ್. ಸೊ ನಿಮ್ಮನ್ನ ತಲೆ ಕೆಡಿಸ್ತಾನೆ ಯಾವುದೋ ಇನ್ವೆಸ್ಟ್ಮೆಂಟು, ಟ್ರೇಡಿಂಗು, ಬೇರೆ ಇನ್ನೇನೋ ಬಂಗಾರ ತಗೊಳ್ಳೋಣ, ಬೆಳ್ಳಿ ತಗೊಳ್ಳೋಣ, ಯಾರು ಆಭರಣ ತಗೊಳಕ್ ಹೋಗ್ಬೇಡಿ. ಬಂಗಾರದ ಅಂಗಡಿ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರು ಕೋಟಿ ಆದ್ರೂ ಹಾಕೊಂಡಿರಿ, ಆ ಸಬ್ಸಿಡಿ ಕೊಡ್ತೀನಿ, ಈ ಸಬ್ಸಿಡಿ ಕೊಡ್ತೀನಿ, ಏನು ತಗೊಳಕ್ ಹೋಗ್ಬೇಡಿ, ಅದು ಅವ್ರ ಇಷ್ಟ. ಸುಮ್ಮನೆ ಅದೆಲ್ಲ ಬೇಡ. 20%, 25% ಮೇಕಿಂಗ್ ಚಾರ್ಜು, ವೇಸ್ಟೇಜು, ಸ್ಟೋನ್ ಚಾರ್ಜು, ಅದ್ರ ಮೇಲೆ ಇನ್ನೊಂದು GST, ಅದ್ರ ಮೇಲೆ ಇನ್ನೊಂದು ಟ್ಯಾಕ್ಸು, ಅಯ್ಯೋ ಅದೆಲ್ಲ ಬೇಡ. ನನ್ನ ಮಾತು ಕೇಳಿ. ಯಾರು ಇನ್ನೂ ಒಂದು 15 ತಿಂಗಳು ತಗೊಳ್ಳಿಕ್ಕೆ ಹೋಗ್ಬೇಡಿ ಮಕ್ಕಳೇ. ಆಗುತ್ತಾ ನಿಮಗೆ ಒಂದು ಪ್ಯೂರ್ ಗೋಲ್ಡ್ ಕಾಯಿನ್ ಏನಾದ್ರೂ ಒಂದು 2 ಗ್ರಾಮ್ ತೆಗೆದಿಟ್ಕೊಳ್ಳಿ, 24 ಕ್ಯಾರೆಟ್. ಅದಕ್ಕೂ ಮೇಕಿಂಗ್ ಚಾರ್ಜು, GST ಎಲ್ಲ ಸೇರಿ 10% ಆಗ್ತಾರೆ. ನೋಡಿಕೊಂಡು ಎಚ್ಚರಿಕೆ ಅಂತಕ್ಕಂಥದ್ದು. ಕನ್ಯಾ ರಾಶಿಯವರು ಈ ವಾರ ಎಷ್ಟು ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಅಂತ ಮಾಡ್ಕೋತಿರೋ ಫ್ಯಾಂಟಾಸ್ಟಿಕ್ ಆಗಿರ್ತಕ್ಕಂಥ ಒಂದು ಭಾವ. ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಸ್ವಲ್ಪ ಕೋಪ, ಸಿಟ್ಟು. ಪಂಚಮದಲ್ಲಿ ಕುಜ ಅಲ್ವಾ, ಅಷ್ಟಮಾಧಿಪತಿ ಪಂಚಮದಲ್ಲಿ ಇರೋದ್ರಿಂದ ಮಕ್ಕಳು, ಮನೆ, ಗೌರವ, ಸ್ಟೇಟಸ್, ಈ ತರದೊಂದು ಭಾವಕ್ಕೆ ಉದ್ರೇಕ, ಉನ್ಮತ್ತ ಆಗ್ತಕ್ಕಂಥದ್ದಾಗುತ್ತೆ. ದೂರ ಪ್ರಯಾಣಗಳಲ್ಲಿ ಹುಷಾರಿರಿ. 100% ಏನಾದ್ರು ತಲೆಗೋ, ಮಂಡಿಗೋ, ಸೊಂಟಕ್ಕೋ ಕಫ ಆಗೋದು, ಡಸ್ಟ್ ಅಲರ್ಜಿ ಆಗೋದು, ಓವರ್ ಹೀಟ್ ಆಗೋದು, ಇಂತಹ ಪ್ರಭಾವಗಳು ಸ್ವಲ್ಪ ಆರೋಗ್ಯದ ಮೇಲೆ ಬೀರುತ್ತೆ. ಒಡ ಹುಟ್ಟಿದವರ ಸಹಕಾರ ತಗೊಳ್ಳಿ. ಬ್ಯೂಟಿಫುಲ್. ನಿತ್ಯ ಕಾರ್ಯ, ನಿತ್ಯ ಕೆಲಸಕ್ಕೆ, ನಿತ್ಯ ಸಂಪಾದನೆಗೆ ಈ ವಾರ ಏನೂ ತೊಂದರೆ ಇಲ್ಲ. ಕನ್ಯಾ ರಾಶಿಗೆ ಶಿವನ ಅನುಗ್ರಹ ಇರತಕ್ಕಂಥ ವಾರ.